ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿ ನೆತ್ತ ರೋಕುಳಿಯೇ ಹರಿದಿದೆ. ಗುಂಡಿನ ಮೊರತ ಕೇಳಿ ಬಂದಿದೆ. ದಿನದಿನಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕಂತೂ ಹಿಂಸಾಚಾರ ನಿಲ್ಲುವಂತೆ ಕಾಣ್ತಾ ಇಲ್ಲ. ಸುವೇಂದು ಅಧಿಕಾರಿ ಪಿಎಗೆ ಗುಂಡಿಟ್ಟು ಭೀಕರ ಕೊಲೆಗೈಯಲಾಗಿದೆ. ಸುವೇಂದು ಅಧಿಕಾರಿ ಪಿಎ ಚಂದ್ರನಾಥ್ ಮೇಲೆ ಫೈರಿಂಗ್ ಆಗಿದ್ದು, ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿರುವಂತಹ ಸುವೇಂದು ಅಧಿಕಾರಿ, ಸಿಎಂ ರೇಸ್ನಲ್ಲಿರುವಂತಹ ಸುವೇಂದು ಅಧಿಕಾರಿಯ ಆಪ್ತನ ಹತ್ಯೆಯಾಗಿದೆ. ಚಂದ್ರನಾಥ್ನ ಎದೆಗೆ ಮತ್ತು ಹೊಟ್ಟೆಗೆ ಗುಂಡುಗಳು ಹೊಕ್ಕಿದೆ. ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಂ ಗ್ರಾಮದಲ್ಲಿ ದಾಳಿಯಾಗಿದೆ. ನಿನ್ನೆ ರಾತ್ರಿ ಸುವೇಂದು ಆಪ್ತ ಚಂದ್ರನಾಥ್ ತನ್ನ ಕಾರ್ನಲ್ಲಿ ತೆರಳುತ್ತಾ ಇರ್ತಾರೆ. ಕಾರಿನ ಎಡಭಾಗದಲ್ಲಿ ಕುಳಿತಿದ್ದಾಗ ಕಿಟಕಿಯತ್ತ 4 ಸುತ್ತು ಫೈರಿಂಗ್ ಆಗಿದೆ. ಸುವೇಂದು ಅಧಿಕಾರಿ ಆಪ್ತ ಸಹಾಯಕನನ್ನ ಗುಂಡಿಕ್ಕಿ ಹತ್ಯೆಗೈಯಲಾಗಿದ್ದು, ಪರಿಸ್ಥಿತಿ ಮತ್ತಷ್ಟು ಈಗ ವಿಕೋಪಕ್ಕೆ ತಿರುಗುತ್ತಾರೆ. ಪಶ್ಚಿಮ ಬಂಗಾಳ ಅಕ್ಷರಶಃ ಈಗ ರಣಾಂಗಣವಾಗಿದೆ. ಚುನಾವಣಾ ಫಲಿತಾಂಶ ಏನು ಬಂದ ನಂತರದಲ್ಲಿ ಹಿಂಸಾಚಾರ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಸುವೇಂದು ಅಧಿಕಾರಿಯ ಆಪ್ತ ಚಂದ್ರನಾಥ್ನನ್ನ ಗುಂಡಿಕ್ಕಿ ಹತ್ಯೆಗೈಯಲಾಗಿದ್ದು, 3 ಗುಂಡುಗಳು ಹೃದಯ ಭಾಗಕ್ಕೆ ಹೊಕ್ಕಿದ್ದು, 2 ಗುಂಡು ಹೊಟ್ಟೆ ಭಾಗಕ್ಕೂ ಕೂಡ ಹೊಕ್ಕಿತ್ತು. ಹಾಗಾಗಿ ಅವರನ್ನ ಬದುಕಿಸೋದಕ್ಕೆ ಸಾಧ್ಯವಾಗಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ ಪರ ಚಂದ್ರನಾಥ್ ಅಬ್ಬರದ ಪ್ರಚಾರವನ್ನು ಕೂಡ ನಡೆಸಿದ್ರು. ದೀದಿಯನ್ನ ಹೇಗೆ ಸೋಲಿಸಬೇಕು ಅನ್ನುವಂಥ ರಣತಂತ್ರವನ್ನ ಕೂಡ ರೂಪಿಸಿದ್ರು ಅಂತ ಹೇಳಲಾಗ್ತದೆ. ಚಂದ್ರನಾಥ್ ಹತ್ಯೆಗೆ ಬಳಸಿದಂತಹ ಕಾರನ್ನ ಜಪ್ತಿ ಮಾಡಲಾಗಿದ್ದು, ನಕಲಿ ನಂಬರ್ ಪ್ಲೇಟ್ ಕಾರಲ್ಲಿ ಬಂದು ದಾಳಿಯನ್ನು ಮಾಡಲಾಗಿದೆ. ಕಾರಿನಲ್ಲಿ ಜೀವಂತ ಗುಂಡುಗಳು ಹಾಗೆ ಕಾರ್ಟ್ರಿಡ್ಜ್ಗಳು ಪತ್ತೆಯಾಗಿದ್ದು, ಕಾರು ಮತ್ತು ಗುಂಡುಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಂದ್ರನಾಥ್ನನ್ನ ಹಿಂಬಾಲಿಸಿಕೊಂಡೇ ಬಂದಂತಹ ದಾಳಿಕೋರರು ಬೈಕ್ನಲ್ಲಿ ಕಾರಿನ ಸಮೀಪ ಬರ್ತಾ ಇದ್ದಂತೆ ಗುಂಡಿನ ಮಳೆಗೈದಿದ್ದಾರೆ. ಘಟನೆ ನಡೆದಂತೆ ಸ್ಥಳದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸುವೇಂದು ಅಧಿಕಾರಿ ತೆರಳುತ್ತಾ ಇದ್ದಂತಹ ಇದೇ ಕಾರಿನ ಮೇಲೆ ಅಟ್ಯಾಕ್ ಆಗಿದ್ದು, ಕಾರಿನ ಗ್ಲಾಸ್ ಕಂಪ್ಲೀಟ್ ಆಗಿ ಪೀಸ್ ಆಗಿದೆ. ಅದೇ ಗ್ಲಾಸ್ನ ಮೂಲಕವಾಗಿ ಚಂದ್ರನಾಥ್ರ ಹೃದಯ ಭಾಗಕ್ಕೆ ಗುಂಡುಗಳು ಹೊಕ್ಕಿತ್ತು. ಕ್ಷಣಾರ್ಧದಲ್ಲಿ ಅವರು ಪ್ರಜ್ಞೆ ತಪ್ಪುತ್ತಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಮಾಡಿ ಚಿಕಿತ್ಸೆ ನೀಡುವ ಪ್ರಯತ್ನಗಳಾಗುತ್ತೆ, ಆದರೆ ಅದು ಸಾಧ್ಯವಾಗುವುದಿಲ್ಲ. ಇನ್ನು ಚಂದ್ರನಾಥ್ ಮೃತಪಡ್ತಾ ಇದ್ದಂತೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಸಿಬಿಐ ತನಿಖೆ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ದಾಳಿಕೋರರು ಬೈಕ್ನಲ್ಲಿ ಬಂದಿರುವ ಬಗ್ಗೆ ಈಗಾಗಲೇ ಸುಳಿವು ಸಿಕ್ಕಿರೋದ್ರಿಂದಾಗಿ ಫೈರಿಂಗ್ ನಡೆದಂತಹ ಸುತ್ತಮುತ್ತಲಿನ ಸಿಸಿಟಿವಿಗಳನ್ನು ಈಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆಪ್ತನ ಹತ್ಯೆಗೆ ಬಿಜೆಪಿ ಶಾಸಕ ಸುವೇಂದು ಅಧಿಕಾರಿ ಕಿಡಿಕಾರಿತು. ಚಂದ್ರನಾಥ್ ಹತ್ಯೆಯ ಬೆನ್ನಲ್ಲೇ ಆಸ್ಪತ್ರೆಗೆ ಸುವೇಂದು ಅಧಿಕಾರಿ ಭೇಟಿಯನ್ನ ಕೊಟ್ಟು ಮೃತದೇಹ ದರ್ಶನವನ್ನು ಪಡ್ಕೊಂಡಿದ್ದಾರೆ ಸುವೇಂದು ಅಧಿಕಾರಿ. ಇದೊಂದು ಪೂರ್ವ ನಿಯೋಜಿತ ಕೊಲೆ ಅಂತ ಸುವೇಂದು ಅಧಿಕಾರಿ ಆರೋಪಗಳನ್ನು ಮಾಡ್ತಾ ಇದ್ರು. ಚಂದ್ರನಾಥ್ ಹತ್ಯೆಯಿಂದ ನನಗೆ ತುಂಬಾ ದುಃಖವಾಗಿದೆ ಅಂತ ಹೇಳಿದ್ದಾರೆ. ಯಾರನ್ನು ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ ಆಗಿ ಸುವೇಂದು ಅಧಿಕಾರಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಮ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಂತ ಘೋರ ಘಟನೆ ಇದು. ಸುವೇಂದು ಆಪ್ತ ಚಂದ್ರನಾಥ್ ತನ್ನ ಕಾರ್ನಲ್ಲಿ ತೆರಳುತ್ತಾ ಇರ್ತಾರೆ. ಎಡಭಾಗದಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ 4 ಸುತ್ತು ಫೈರಿಂಗ್ ಆಗುತ್ತೆ. 3 ಗುಂಡುಗಳು ಅವರ ಎದೆಗೆ ಹೋಗಿದೆ. ಕೂಡಲೇ ಅವರನ್ನ ವೆಂಟಿಲೇಟರ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೂ ಕೂಡ ಅವರು ಬದುಕುಳಿಯಲಿಲ್ಲ. ಕೊಲೆಗಡಕರು ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಸಿಟಿವಿ ಪರಿಶೀಲನೆಗಳಾಗ್ತಾ ಇದೆ. ಅದೇ ವಾಹನ ಚಕ್ರದ ನಂಬರ್ ಕೂಡ ನಕಲಿ ಅಂತ ಹೇಳಲಾಗ್ತಾ ಇದೆ. ಚಂದ್ರನಾಥ್ನನ್ನ ಹಿಂಬಾಲಿಸಿಕೊಂಡೇ ಈ ಕಟುಕರು ಬಂದಿರ್ತಾರೆ ದಾಳಿಕೋರರು. ಇದೊಂದು ಪೂರ್ವ ನಿಯೋಜಿತ ಕೊಲೆ ಅಂತ ಸುವೇಂದು ಅಧಿಕಾರಿ ಆರೋಪಗಳನ್ನು ಮಾಡ್ತಿದ್ದಾರೆ. फुल्ली प्री प्लान मर्डर, पुलिस ने इन्वेस्टिगेशन चालू किया. स्टेट का सीनियर पुलिस ऑफिसर लोग आया. हम लोग बहुत पेनफुल हार्ट में ये जो मर्मांतिक हादसा हुआ, इसका निंदा करने का कोई भाषा हम लोग के पास नहीं है. केस का इन्वेस्टिगेशन हम लोगों ने स्टार्ट किया हुआ है. इस क्राइम में जो गाड़ी 4 व्हीलर जो यूज हुई थी उसको हम लोगों ने सीज किया हुआ है. लेकिन ये पता चल रहा है कि इस गाड़ी को जो नंबर प्लेट है वो फॉल्स है, उसको टेम्पर किया गया है.
हम लोगों को स्पॉट से लाइव राउंड और फायर्ड कार्ट्रिजेज मिली हुई है। बाकी वहां पर जो आई विटनेस थे और जो एविडेंस है उनको हम लोग प्रोसेस कर रहे हैं और इन्वेस्टिगेशन में आगे बढ़ रहे हैं। केस का इन्वेस्टिगेशन हम लोगों ने स्टार्ट किया हुआ है।